ಚಿತ್ರದುರ್ಗ ಸಾಮಾನ್ಯ ಕಾರ್ಯಕರ್ತ ವಿದ್ಯಾರ್ಥಿ ನಾಯಕನಾಗಿದ್ದ ಬಿಕೆ ಹರಿಪ್ರಸಾದ್ ಅವರಿಗೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ 4 ಬಾರಿ ರಾಜ್ಯಸಭೆಗೆ ನೇಮಕಗೊಂಡಿದ್ದ ಸಂಘಟನಾ ಚತುರ ಬಿಕೆ ಹರಿಪ್ರಸಾದ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಕೋಲಾರ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ತಪ್ಪದೆ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಬೇಕು. ಜಿಲ್ಲೆಯ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಜನರನ್ನ ಕರೆತರಬೇಕು. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರಿ ಶಕ್ತಿ ಪ್ರದರ್ಶಿಸಬೇಕಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷಗಳನ್ನು ಪೂರೈಸಿದ್ದು ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಪಕ್ಷದ ಗೆಲುವಿಗೆ ಕಾರ್ಯಕರ್ತರು ಈಗಿನಿಂದಲೇ ಸಿದ್ದರಾಗಬೇಕೆಂದು ಮನವಿ ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಿಸಿದ್ದ ನನ್ನ ವೈಫಲ್ಯದಿಂದ ಸೋಲನ್ನು ಅನುಭವಿಸಬೇಕಾಯಿತು. ನಮ್ಮ ಪಕ್ಷದವರೇ ಕೆಲವರು ಬಿಜೆಪಿ ಏಜೆಂಟರಾಗಿ ಅವರು ಕೊಡುವ ಎಂಜಲು ಕಾಸಿಗೆ ಬಲಿ ಆದರು ಎಂದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ತಾಜ್ಮೀರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಆರ್ ನರಸಿಂಹರಾಜ್, ಪ್ರಚಾರ ಸಮಿತಿ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ, ವಾಕ್ಬೋರ್ಡ್ ಮಾಜಿ ಚೇರ್ಮನ್ ಅನ್ನುವ ಭಾಷಾ, ಚಳ್ಳಕೆರೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಮರ್ಥರ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಪಿ ಸಂಪತ್ ಕುಮಾರ್ ಹಾಗೂ ಇತರರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ರಾಜ್ಯ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕರಾಗಿ, ವಿಧಾನ ಪರಿಷತ್ತಿನ ಈಗ ಸದಸ್ಯರಾಗಿ, 4 ಬಾರಿ ರಾಜ್ಯಸಭೆಯ ಸದಸ್ಯರಾಗಿ, ಸುಮಾರು 15 ವರ್ಷಗಳ ಕಾಲ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದು ಸಂಘಟನೆಯಲ್ಲಿ ತೊಡಗಿದ್ದಂತಹ ಸಂಘಟನೆಯ ಚತುರ ಬಿಕೆ ಹರಿಪ್ರಸಾದ್ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಒಂದು ಹೊಸ ಉತ್ಸಾಹ ಮೂಡಿದೆ. ಇವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತುಂಬಾ ನಮಗೆ ಅನುಕೂಲವಾಗ್ತಾ ಇದೆ. ನಾಯಕನಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಮುಂಚಿನದಲ್ಲೂ ಕೂಡ ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹಿತಾಸಕ್ತಿ ಬಗ್ಗೆ ಮಾತನಾಡ್ತಲೇ ಇದ್ದಾರೆ. ಅವ್ರಿಗೆ ಅಧಿಕಾರ ಕೊಡಬೇಕು, ಅಧಿಕಾರ ಬರ ಶಾಸಕರಿಗೆ, ಸಂಸದರಿಗೆ ಮಾತ್ರ ಇದ್ರೆ ಸಾಲದು. ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ, ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮುಖಂಡರಿಗೆ ನಾವು ಮಾನ್ಯತೆ ಕೊಡಬೇಕು. ವರ್ಷಗಳ ಕಾಲ ಪಾರ್ಟಿಯಲ್ಲಿ ದುಡಿದಿರ್ತಕ್ಕಂಥ ಕೂಡ ಸ್ಥಾನವನ್ನು ಗೆಲ್ಲಬೇಕು ಎಂತಕ್ಕಂಥ ಬಹು ಆಶೆಯಲ್ಲಿಟ್ಟುಕೊಂಡಿರ್ತಕ್ಕಂಥ ನಮ್ಮ ನಾಯಕ ಬಿಕೆ ಹರಿಪ್ರಸಾದ್ ಅವರು ಇದೇ ತಿಂಗಳು 21ನೇ ತಾರೀಕು ಭಾನುವಾರ 11 ಗಂಟೆಗೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಅಪೂರ್ಯ ಜನಸ್ತೋಮ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಈ ಜಿಲ್ಲೆಗಳಲ್ಲಿ, ಬೆಂಗಳೂರು ನಗರ, ಅಲ್ಲಿಂದ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾವು ಈ ಜಿಲ್ಲೆಯಿಂದ ಸುಮಾರು 5,000 ಜನರನ್ನು ಕೂಡ ನಾವು ಇಲ್ಲಿಂದ ತೆರಳಬೇಕು ಅಂತಂದೇಳಿ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಬಸ್ಗಳು, ಕಾರಿನಲ್ಲಿ ಯಾರ್ಯಾರು ಇವಾಗ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಿದ್ದಾರೆ, ಆಮೇಲೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ಇದ್ದಾರೆ. ಎಲ್ಲ ಕಡೆ ಕೂಡ ಆಮೇಲೆ ಎಲ್ಲ ವಿಂಗಗಳು, ಯೂತ್ ಕಾಂಗ್ರೆಸ್ ಪ್ರತಿಯೊಬ್ಬರು ಕೂಡ ಸ್ವಯಂವಾಗಿ ನೀವು ತೆರಳಬೇಕು. ಆಮೇಲೆ ಶಾಸಕರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬರ್ತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಿದ್ದಾರೆ ಹೋಗ್ತೀವಿ ಅಂದ್ರೆ ಅವ್ರಿಗೆಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಶಾಸಕರು ಕೂಡ ಹೇಳಿದ್ದೀವಿ. ನಾವೆಲ್ಲರೂ ಕೂಡ ಹೊಳಲ್ಕೆರೆಯನ್ನು ಮಾಡ್ತಾರೆ, ಎಲ್ಲ ಕಡೆಯಿಂದಲೂ ಕೂಡ ಬರುತ್ತಾರೆ. ಅಧ್ಯಕ್ಷರು ಈಗಿನ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಹಸ್ತಾಂತರ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯವನ್ನು ಆಳಿದಂತಹ ಶ್ರೀ
ಸಿದ್ದರಾಮಯ್ಯನವರು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಆಮೇಲೆ ಹೆಚ್ಚು ಸಂಖ್ಯೆಯಲ್ಲಿ ನಾವು ಎಮ್ಮೆಲ್ಲೆಗಳು ಕೂಡ ಬಂದಿದ್ದೀವಿ. ಹೆಚ್ಚು ಮತಗಳು ಕೂಡ ನಮಗೆ ಬಂದಿದ್ದಾರೆ. ಆ ಮತಗಳನ್ನೆಲ್ಲವನ್ನು ಕೂಡ ಕಾಪಾಡಿಕೊಂಡು ಮತ್ತೆ ಹೊಸ ನಾಯಕತ್ವಕ್ಕೆ ಇವೆಲ್ಲವೂ ಕೂಡ ನಗರಸಭೆ ಸದಸ್ಯರಾಗ್ತಕ್ಕಂಥವ್ರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಕ್ಕಂಥವ್ರು ಅವರು ಮುಂದಿನ ಒಂದು ವಿಧಾನಸಭೆ ಲೋಕಸಭೆ ಚುನಾವಣೆಗೆ ತಯಾರಾಗ್ತಕ್ಕಂಥ ನಾಯಕ ಅವರನ್ನು ತಯಾರು ಮಾಡ್ತಕ್ಕಂಥದ್ದೇ ಸ್ಥಳೀಯ ಸಂಸ್ಥೆಗಳಿಂದ. ನಾನು ಕೂಡ ಒಬ್ಬ ನಗರಸಭಾ ಸದಸ್ಯನಾಗಿ ಬಂದು ನಗರಸಭಾ ಸದಸ್ಯನಾಗಿ ದಕ್ಷ ಆರ್ಥಿಕ ತಜ್ಞ ಆಡಳಿತಗಾರ ಅವರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಈ ಬಿಜೆಪಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು, ಏನು ಆ ರಾಜ್ಯ ದಿವಾಳಿ ಆಗಿರ್ತೈತಿ, ಇಷ್ಟೆಲ್ಲ ಯೋಜನೆ ಕೊಟ್ಟಂದ್ರೆ ರಾಜ್ಯ ನಿಯಂತ್ರಣ ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಒಂದು ನಯ ಪರಿಶ್ರಮ ಕೂಡ ಇರಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು 3 ವರ್ಷಗಳ ಕಾಲ ಆ ಹಿಂದಿನ ಸರ್ಕಾರ ಯೋಜನೆ ಬದ್ಧವಾಗಿ ಮಾಡಲಿಲ್ಲ. ಅವರು ಯೋಜನೆ ಇಲ್ಲದನ್ನೆಲ್ಲ ಹಣ ಎಷ್ಟಿದೆ ಅಷ್ಟು ಮಾಡಬೇಕು, ಹೆಚ್ಚಾಗಿ ಅವರು ಮಾಡಿದ್ದಾರೆ. ಕಾರ್ಯಕ್ರಮ ಅದು ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಹೊಸ ಸಿಎಂ ಅಭಿನಂದಿಸ್ತಕ್ಕಂಥದ್ದು, ಹಳೆ ಸಿಎಂಗೆ ಬೀಳ್ಕೊಡುಗೆ ಮಾಡತಕ್ಕಂಥದ್ದು, ಹೊಸ ಅಧ್ಯಕ್ಷರಿಗೆ ಅಧಿಕಾರವನ್ನು ಸ್ವೀಕಾರವಾಗಿ ಅವರು ಕೂಡ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಈ ಕಾರ್ಯಕ್ರಮ. ಭಾರೀ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ತುಂಬ ಅದ್ಭುತವಾಗಿ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಬೇಕರಿ ಸರ್ಕಲ್ ಬಳಿ ಆ ಓಪನ್ ಪ್ಲೇಸ್ನಲ್ಲಿ ಈಗಾಗಲೇ ಪೆಂಡಲ್ ಅಲ್ಲೆಲ್ಲ ಕೂಡ ಹಾಕ್ತಾ ಇದ್ದಾರೆ. ಹೀಗಾಗಿ ಅದನ್ನು ಮಾಡ್ತಾರೆ. ಎಲ್ಲ ಬ್ಲ್ಯಾಕ್ ಕಮ್ಯುನಿಸ್ಟಿನ ಅಧ್ಯಕ್ಷರು ಕೂಡಲೇ ನಿಮ್ಮ ಬ್ಲ್ಯಾಕ್ಗಳಲ್ಲಿ ಸಭೆಯನ್ನು ಕರೀಬೇಕು, ವ್ಯಾಪಕವಾದ ವಿಚಾರ ಮಾಡಬೇಕು. ಎಲ್ಲ ಕಡೆಗೂ ಕೂಡ ಫ್ಲೆಕ್ಸನ್ನು ಹಾಕಬೇಕು. ಕಾರ್ಯಕ್ರಮ ಇದೆ, ಇದೆಲ್ಲ ಬೆಂಗಳೂರಿಗೆ ಬರ್ರಿ ಅಂತಂದು ಹೇಳಿ ಇದನ್ನೆಲ್ಲವನ್ನು ಕೂಡ ಕರೆಕೊಡಲಿಕ್ಕೆ 3 ಮನೆಗೆ ನಾವು ಗೊತ್ತಿರಬಹುದು. ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ಟರು. ಇನ್ನು ಚುನಾವಣೆ ನಡೀತಾ ಇದೆ, ಸರ್ಕಾರದ ಹಣ ಹಾಕ್ಬಿಟ್ಟು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ RTGS ಮಾಡಿಬಿಟ್ರು 10,000. ಚುನಾವಣೆ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿವಿ, ಏನು ಕ್ರಮ ಇಲ್ಲ. ಚುನಾವಣೆ ಆಯೋಗ ಹೆಂಗಿರ್ಬೇಕು? ಈ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ವ್ಯವಸ್ಥೆಗೆ, ಪಕ್ಷಗಳಿಗೆ ಸಿಂಹ ಸತ್ವವಾಗಿರಬೇಕು. ಆದರೆ ಅವೆಲ್ಲವೂ ಕೂಡ ಬೇರೆ ಒಂದು ಪಕ್ಷದ ಏಜೆಂಟ್ಗಳ ಥರ ಕೆಲಸ ಮಾಡ್ತಾ ದುರಂತ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರಿಂದ ಮಾಧ್ಯಮದ ಮಿತ್ರರೇ, ನಮ್ಮ ಕಾಂಗ್ರೆಸ್ಸಿನ ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ, ಜನಪ್ರತಿನಿಧಿ